ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇವತ್ತಿನ ಪ್ರಾಪರ್ಟಿ. ನೀವೇನು ನೋಡ್ತಿದ್ರಲ್ಲ 2030 ಡೈಮೆನ್ಷನ್ನ BDA ಪ್ರಾಪರ್ಟಿ ಆಗಿರುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್. ನೀವು ನೋಡ್ತಾ ಇರ್ಬೋದು ಎಲಿವೇಶನ್ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ. ನೀವು ನೋಡ್ಬೋದು ನಿಮಗೆ ಆಪೋಸಿಟ್ ಅಲ್ಲಿ ಪ್ರಾಪರ್ 30 ಫೀಟ್ ರೋಡ್ನ ಡೆವಲಪ್ಮೆಂಟ್ ಆಗಿದೆ. ವಾಟರ್ಗೆ ಕಾವೇರಿ ಹಾಗೆ ಸ್ಯಾನಿಟರಿ ಎರಡೂ ಲೈನ್ ಕೂಡ ಆಲ್ರೆಡಿ ಡೆವಲಪ್ ಆಗೋಗಿದೆ ಇಡೀ ಕಂಪ್ಲೀಟ್ ಏರಿಯಾದಲ್ಲಿ. ನೀವು ನೋಡ್ತಾ ಇದ್ರೆ ಎಲಿವೇಶನ್ ಕಂಪ್ಲೀಟ್ಲಿ ಆರ್ಕಿಟೆಕ್ಟ್ ಪ್ಲಾನ್ ಆಗಿದೆ. ಹಾಗೆ ನೀವು ನೋಡ್ಬೋದು ಹೆಂಚ್ನೆಲ್ಲ ಬಳಸಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿ. ಬನ್ನಿ ಈಗ ಒಳಗೆ ಹೋಗಿ ಪ್ರಾಪರ್ಟಿ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಕಂಪ್ಲೀಟ್ಲಿ ಗೇಟ್ ನ ಬಿಲ್ಟ್ ಅಪ್ ಮಾಡಿಕೊಟ್ಟಿದ್ದಾರೆ. ನಿಮ್ಗೆ ಕಂಪ್ಲೀಟ್ಲಿ ಸೇಫ್ಟಿ ಇರುತ್ತೆ. ನಿಮ್ಗೆ ಯಾರು ಒಳಗಡೆ ಎಂಟರ್ ಆಗ್ಲಿಕ್ಕೆ ಆಗಲ್ಲ, ಆ ರೀತಿ ಪ್ಲಾನ್ ಮಾಡಿದ್ದಾರೆ. ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮ್ಗೆ ಕಂಪ್ಲೀಟ್ಲಿ ಪಾರ್ಕಿಂಗ್ ನ ಬಿಟ್ಟಿದ್ದಾರೆ. ಹಾಗೆ ಈ ಮನೆಯಲ್ಲಿ ನಿಮ್ಗೆ ಲಿಫ್ಟ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. 2030 ಅಲ್ಲಿ ಒಂದು ಲಿಫ್ಟ್ ಬೇಕು ಸರ್ ಅಂತ ಕೇಳ್ತಾ ಇರೋರಿಗೆ ಇದೊಂದು ಒಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಹಾಗೆ ನೀವು ನೋಡ್ಬೋದು ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ನ ಪ್ಲಾನ್ ಮಾಡಿದ್ದಾರೆ. ಹಾಗೆ ನಿಮ್ಗೆ 10,000 ಲೀಟರ್ ಕೆಪಾಸಿಟಿಯ ಸಂಪ್ ಇದೆ. ಹಾಗೆ ನಿಮ್ಗೆ ಬೋರ್ವೆಲ್ ಹಾಗೆ ಕಾವೇರಿ ಎರಡೂ ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ವಾಟರ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಮ ಬ್ಯಾಕ್ ಸೈಡ್ ಅಲ್ಲೇ ನೀವು ನೋಡ್ಬೋದು ನಿಮ್ಗೆ ಡಕ್ ಸ್ಪೇಸ್ ಕೂಡ ಬಿಟ್ಟಿದೆ. ಹಿಂದೆಗಡೆ ರೂಮ್ಸ್ ಗಳಿಗೆ ಬೆಳಕು ಗಾಳಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ. ಹಾಗೆ ನೀವು ನೋಡ್ಬೋದು ಪಾರ್ಕಿಂಗ್ ಅಲ್ಲಿ ನಿಮ್ಗೆ ಸ್ಪಾಟ್ ಲೈಟ್ಸ್ ಗಳನ್ನು ಸಹ ಕೊಟ್ಟಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿನ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಗ್ರೌಂಡ್ ಫ್ಲೋರ್ ಅಲ್ಲಿ ಪ್ರಾಪರ್ಟಿ ಯಾವ ರೀತಿ ಪ್ಲಾನ್ ಮಾಡಿದ್ರು ಅಂತ ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್. ನೋಡಿ, ಇದು ಎಲಿವೇಶನ್ ಈ ರೀತಿ ನೋಡಕ್ ಸಿಗುತ್ತೆ ನಿಮ್ಗೆ. ಮೇಲ್ಗಡೆವರೆಗೂ ಟೈಲ್ಸ್ ನ ಕ್ಲಾಡ್ ಮಾಡಿ ಕಂಪ್ಲೀಟ್ಲಿ ಕವರ್ ಮಾಡ್ಕೊಟ್ಟಿದೆ. ನೋಡ್ತಿದ್ದೀರಾ ಆಪೋಸಿಟ್ ಅಲ್ಲಿ ಏರಿಯಾ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ನಿಮ್ಗೆ ಎದುರುಗಡೆ 30-40 ಲೈನ್ ಇರುವಂತ ಪ್ರಾಪರ್ಟಿ ಇದು. ಹಾಗೆ ನೀವು ನೋಡ್ಬೋದು SS ರೈಲಿಂಗ್ಸ್ ನ ಹಾಕಿ ಕೆಳಗಡೆ ಟಫನ್ ಗ್ಲಾಸ್ ಹಾಕಿ ಫಿಟ್ಟಿಂಗ್ಸ್ ಗಳನ್ನ ಮಾಡ್ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಟೈಲ್ಸ್ ಗಳನ್ನ ಕ್ಲಾಡ್ ಮಾಡಿದ್ದಾರೆ. ಮೇಲ್ಗಡೆ ನೀವು ನೋಡ್ಬೋದು ಫೆಂಡರ್ ಮ್ಯಾಕ್ಸ್ ಹಾಕಿ ನಿಮ್ಗೆ ಸ್ಪಾಟ್ಸ್ ಲೈಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಪ್ರತಿ ಒಂದು ವಿಂಡೋಸ್ಗಳು ಡೋರ್ಸ್ಗಳು ಎಲ್ಲ ಕೂಡ ನಿಮ್ಗೆ ಟೀ ಕುಡ್ ಅಲ್ಲಿ ಡೆವಲಪ್ ಮಾಡ್ಕೊಟ್ಟಿದ್ದಾರೆ, ಬಿಲ್ಟ್ ಮಾಡ್ಕೊಟ್ಟಿದ್ದಾರೆ. ಬನ್ನಿ ಈಗ ಪ್ರಾಪರ್ಟಿಯ ಒಳಗೆ ಹೋಗಿ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಪ್ರಾಪರ್ಟಿ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ಬೋದು ನಿಮ್ಗೆ ಇದು ಕಂಪ್ಲೀಟ್ಲಿ ಲಿವಿಂಗ್ ಏರಿಯಾ ಬರುತ್ತೆ. ನಿಮ್ಗೆ ಟಿವಿ ಯೂನಿಟ್ ಇಲ್ಲಿ ಆಪೋಸಿಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನೀವು ನೋಡ್ಬೋದು, ನೀವು ನೋಡ್ತಾ ಇದ್ದೀರಾ ಮೇಲೂ ಸಹ ಇಲ್ಲೆಲ್ಲ ಸ್ಪಾಟ್ ಲೈಟ್ಸ್ ಗಳನ್ನ ಹಾಕಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಲಿವಿಂಗ್ ಏರಿಯಾನ ಲೆಫ್ಟ್ ಸೈಡ್ಗೆ ಬರ್ತಾ ಇದ್ದಂಗೆ ನಿಮ್ಗೆ ನೀವು ನೋಡ್ಬೋದು ಎಲ್ ಶೇಪ್ಡ್ ಒಂದು ಓಪನ್ ಕಿಚನ್ ಇದೆ, ಇಟಾಲಿಯನ್ ಕಿಚನ್. ನೀವು ನೋಡ್ತಾ ಇದ್ದೀರಾ ಸ್ಟೋರೇಜ್ ಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಕಂಪ್ಲೀಟ್ಲಿ ಸ್ಟೋರೇಜ್ ನ ಬಿಲ್ಟ್ ಮಾಡ್ಕೊಟ್ಟಿದ್ದಾರೆ. ಕಾಕ್ರಿ ಯೂನಿಟ್ಸ್ ಗಳಿಗಾಗಿರ್ಬೋದು ಎಲ್ಲ ಕಡೆ ಡೆವಲಪ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ಬಿಲ್ಟ್ ಮಾಡಿ ಪ್ರತಿ ಒಂದ್ ಕಡೆನೂ ಸ್ಟೋರೇಜ್ ಯೂಸ್ ಮಾಡಿದ್ದಾರೆ. ಹಾಗೆ ನಮ್ಮ ಕಿಚನ್ಗೆ ಅಟ್ಯಾಚ್ಡ್ ಆಗಿನೇ ಒಂದು ಯುಟಿಲಿಟಿ ಕೂಡ ಪ್ಲಾನ್ ಮಾಡಿದ್ದಾರೆ. ನೀವು ನೋಡ್ಬೋದು ಇದು ನಿಮ್ಗೆ ವಾಶ್ರೂಮ್ ಬರುತ್ತೆ. ಹಾಗೆ ನಿಮ್ಗೆ ಇದು ಸ್ಟೋರೇಜ್ ಏರಿಯಾ ಬರುತ್ತೆ. ಹಾಗೆ ಇದು ಓಪನ್ ಲಿವಿಂಗ್ ಏರಿಯಾದ ನೆಕ್ಸ್ಟ್ ಅಟ್ಯಾಚ್ಡ್ ಆಗಿನೇ ನಿಮ್ಗೆ ಒಂದು ಡೈನಿಂಗ್ ಏರಿಯಾನ ಪ್ಲಾನ್ ಮಾಡಿದ್ದಾರೆ. ಇಲ್ಲೂ ಸಹ ಫಾಲ್ ಸೀಲಿಂಗ್ ವರ್ಕ್ ಮಾಡಿ ಫೆಂಡರ್ ಮ್ಯಾಕ್ಸ್ ಶೀಟ್ಸ್ ಗಳು ಹಾಕಿ ಸ್ಪಾಟ್ ಲೈಟ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಮೆಟ್ಲು ಕೆಳಗಡೆ ಯಾವುದೇ ರೀತಿ ಸ್ಪೇಸ್ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಸ್ಟೋರೇಜ್ ರೂಮ್ ಕೂಡ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು. ಹಾಗೆ ನಿಮ್ಗೆ ಇಲ್ಲಿ ದೇವ್ರ ಮನೆಯನ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಒಂದು ಒಳ್ಳೆ ಸ್ಪೇಷಿಯಸ್ ಆದ ದೇವ್ರ ಮನೆ ಅಂತಾನೆ ಹೇಳ್ಬೋದು. ನಿಮ್ಗೆ ನೋಡಿ ಇಲ್ಲಿ ಲಿಫ್ಟ್ ಆಪ್ಷನ್ ಕೂಡ ಬಿಟ್ಕೊಟ್ಟಿದ್ದಾರೆ. ನಿಮ್ಗೆ ಬೇಕು ಅಂತ ಹೇಳಿದ್ರೆ ಲಿಫ್ಟ್ ನ ಬಿಲ್ಟಪ್ ಮಾಡ್ಕೊಡ್ತಾರೆ, ಅಥವಾ ಹಾಗೆ ಕೂಡ ಪೊಸಿಷನ್ ನ ಮಾಡ್ಕೊಬಹುದು. ಹಾಗೆ ಈ ಪ್ರಾಪರ್ಟಿಯ ವಿಶೇಷತೆ ಏನು ಅಂತ ಅಂದ್ರೆ ಯಾವುದೇ 2030 ಪ್ರಾಪರ್ಟಿಯಲ್ಲಿ ನಿಮ್ಗೆ ಡಬಲ್ ಸೀಲಿಂಗ್ ಫ್ಲೋರಿಂಗ್ ಬರಲ್ಲ. ನೀವು ನೋಡ್ಬೋದು ಇಲ್ಲಿ ಇದು ಒಂದು ಮೇನ್ ಅಟ್ರಾಕ್ಷನ್ ಈ ಪ್ರಾಪರ್ಟಿದು. ನೀವು ನೋಡ್ತಾ ಇದ್ದೀರಾ ಒಂದೊಳ್ಳೆ ವಾಲ್ ಪೇಪರ್ನು ಕೂಡ ಹಿಂದೆಗಡೆ ಮಾಡಿಸ್ಕೊಟ್ಟಿದ್ದಾರೆ. ಹಾಗೆ ವಿಂಡೋಸ್ ನೋಡ್ತಾ ಇರ್ಬೋದು, ತುಂಬಾನೇ ಹ್ಯೂಜ್ ಆಗಿದೆ. ಹಾಗೆ ಪ್ರತಿಯೊಂದು ಟೀ ಕುಡ್ ವಿಂಡೋಸ್ ಗಳನ್ನ ಮಾಡಿಕೊಟ್ಟಿದ್ದಾರೆ ಕಂಪ್ಲೀಟ್ ಸೇಫ್ಟಿಯಲ್ಲಿ. ಬನ್ನಿ ಈಗ ಪ್ರಾಪರ್ಟಿಯ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿನ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ನೀವು ನೋಡ್ತಾ ಇರ್ಬೋದು ಇಲ್ಲೂ ಸಹ ಒಂದು ಫ್ರೇಮ್ ಹಾಕೊಟ್ಟಿದ್ದಾರೆ ಒಂದು ಲುಕ್ಕಿಗೋಸ್ಕರ. ಹಾಗೆ ರೈಲಿಂಗ್ಸ್ ನ ಕಂಪ್ಲೀಟ್ಲಿ ಟೀ ಕುಡ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಗ್ರಿಲ್ಸ್ ನ ಹಾಕಿ ಸೇಫ್ಟಿ ಪರ್ಪಸ್ ಗೆ ಎಲ್ಲ ಡೆವಲಪ್ ಮಾಡ್ಕೊಟ್ಟಿದ್ದಾರೆ. ಬನ್ನಿ ಈಗ ರೂಮ್ಸ್ ಗಳು ಯಾವ ರೀತಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ನೀವು ನೋಡ್ಬೋದು ಆಗ್ಲೇ ಹೇಳ್ದಂಗೆ ಈ ಮನೆಯಲ್ಲಿ ಲಿಫ್ಟ್ ಪ್ರಾವಿಷನ್ ಕೂಡ ಇದೆ. ಫಸ್ಟ್ ಬನ್ನಿ ಈಗ ಲೆಫ್ಟ್ ಸೈಡ್ ಗೆ ಮಾಸ್ಟರ್ ಬೆಡ್ರೂಮ್ ನ ಪ್ಲಾನ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ನ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ಬೋದು ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಿಮಗೆ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಹೋಗ್ತಿದ್ರೆ ನೀವು ನೋಡ್ತಾ ಇದ್ದೀರಾ ಕಂಪ್ಲೀಟ್ಲಿ ಸ್ಪೇಷಿಯಸ್ ಆದ ಬೆಡ್ರೂಮು. ನಿಮಗೆ ಕಬರ್ಡ್ಸ್ ಗಳಾಗಿರ್ಬೋದು, ಡ್ರೆಸ್ಸಿಂಗ್ ಯೂನಿಟ್ ಆಗಿರ್ಬೋದು, ಟಿವಿ ಯೂನಿಟ್ ಆಗಿರ್ಬೋದು, ಮೇಲ್ಗಡೆ ಫಾಲ್ ಸೀಲಿಂಗ್ ನೀವು ನೋಡ್ತಾ ಇದ್ದೀರಾ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಹಾಗೆ ಕಾಮನ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ ಈ ಬೆಡ್ರೂಮಿಗೆ. ಹಾಗೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ನಾನು ಕೆಳಗಡೆ ಏನ್ ಡಕ್ ಸ್ಪೇಸ್ ತೋರಿಸಿದ್ದೆ ಅಲ್ಲಿಗೆ ಅಟ್ಯಾಚ್ಡ್ ಆಗಿದೆ. ಇದು ನೋಡ್ಬೋದು. ಮಾಸ್ಟರ್ ಬೆಡ್ರೂಮ್ ಹೇಗಿತ್ತು ಅಂತ ನೋಡಿದ್ರಲ್ಲ. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ನ ಲೆಫ್ಟ್ ಸೈಡ್ಗೆ ನಿಮ್ಗೆ ಒಂದು ಬಾಲ್ಕನಿ ಹಾಗೆ ಒಂದು ಬಾರ್ ಕೌಂಟರ್ ಏರಿಯಾ ಆಗಿ ಮಾಡಿದ್ದಾರೆ. ಬನ್ನಿ ಅದನ್ನ ನೋಡ್ಕೊಂಡ್ ಬರೋಣ ಹೇಗೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ. ನೀವು ನೋಡ್ಬೋದು ಇದು ಬಾರ್ ಕೌಂಟರ್ ಏರಿಯಾ ಬರುತ್ತೆ. ನಿಮ್ಗೆ ಒಂದೊಳ್ಳೆ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು. ನಿಮ್ಗೆ ನೋಡ್ತಾ ಇದ್ದೀರಾ ಇಲ್ಲೂ ಸಹ ಫೆಂಡರ್ ಮ್ಯಾಕ್ಸ್ ಶೀಟ್ಸ್ ಗಳನ್ನ ಹಾಕಿ ಕಂಪ್ಲೀಟ್ ಫಾಲ್ ಸೀಲಿಂಗ್ ವರ್ಕ್ ಗಳನ್ನ ಮಾಡ್ಕೊಟ್ಟಿದ್ದಾರೆ.
ಹಾಗೆ ಇಲ್ಲಿ ನಿಮಗೆ ಡಿಸೈನರ್ ಲೈಟ್ಸ್ಗಳನ್ನ ಕೂಡ ಹಾಕಿದ್ದಾರೆ. ಹಾಗೆ ನೀವು ನೋಡ್ಬೋದು ಇದು ಬಾಲ್ಕನಿ ಬರುತ್ತೆ ನಿಮಗೆ. ಇಲ್ಲೂ ಸಹ ನಿಮಗೆ SS ರೇಲಿಂಗ್ಸ್ ನ ಹಾಕಿ ಟಫನ್ ಗ್ಲಾಸ್ ನ ಎಲ್ಲ ಹಾಕಿ ಸೇಫ್ಟಿ ಪರ್ಪಸ್ಗೆ ಮಾಡಿಕೊಟ್ಟಿದ್ದಾರೆ. ಈಗ ಈ ಫ್ಲೋರ್ ನ ಯಾವ ರೀತಿ ಪ್ಲಾನ್ ಮಾಡಿದ್ರು ಅಂತ ನೋಡ್ಕೊಂಡ್ ಬಂದ್ರಲ್ಲ, ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿನ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ನೆಕ್ಸ್ಟ್ ಫ್ಲೋರ್ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ಬೋದು ನನ್ನ ರೈಟ್ ಹಾಗೂ ಲೆಫ್ಟ್ ಸೈಡ್ ಎರಡೂ ಕಡೆ ರೂಮ್ ನ ಡೆವಲಪ್ ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ಬೋದು ಇಲ್ಲೂ ಸಹ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ. ಕಂಪ್ಲೀಟ್ಲಿ ಕಬರ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಡೋರ್ಸ್ ಹಾಕಿ. ಹಾಗೆ ಮೇಲ್ಗಡೆ ಕೂಡ ಸ್ಟೋರೇಜ್ ಏರಿಯಾ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಕೂಡ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಒಂದು ಅಟ್ಯಾಚ್ಡ್ ವಾಶ್ರೂಮ್ ನ ಕೊಟ್ಟಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಬಿಲ್ಡ್ ಮಾಡಿಕೊಟ್ಟಿದ್ದಾರೆ. ಬೆಳಕು ಗಾಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ವಿಂಡೋಸ್ ಕೂಡ ಡೆವಲಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಈ ಡ್ರೆಸ್ಸಿಂಗ್ ಯೂನಿಟ್ಗೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಆಗಿ ಇಲ್ಲಿ ಸ್ಟೋರೇಜ್ ಕೂಡ ಮಾಡಿಕೊಟ್ಟಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ಚಿಲ್ಡ್ರನ್ಸ್ ಬೆಡ್ರೂಮ್ ನ ಯಾವ ರೀತಿ ಬಿಲ್ಡ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇದು ಕಂಪ್ಲೀಟ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ ನಿಮಗೆ. ನೀವು ನೋಡ್ತಾ ಇದ್ದೀರಾ ಸ್ಟೋರೇಜಸ್ ಗಳಿಗೆ ನಿಮಗೆ ಈ ಬೆಡ್ರೂಮ್ ಅಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಕಂಪ್ಲೀಟ್ಲಿ ವಾರ್ಡ್ರೂಬ್ಸ್ ಗಳಾಗಿರ್ಬೋದು, ಹಾಗೆ ಇಲ್ಲಿ ಒಂದು ಕಾಟ್ ಹಾಕೊಂಡು ವಿಂಡೋನ ಆಪೋಸಿಟ್ ವ್ಯೂನ ಎಂಜಾಯ್ ಮಾಡಬಹುದು. ಆ ರೀತಿ ಎಲ್ಲ ಪ್ಲಾನ್ ಮಾಡಿದ್ದಾರೆ. ಈ ಬೆಡ್ರೂಮಿಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಹಾಗೆ ಅಟ್ಯಾಚ್ಡ್ ಬಾಲ್ಕನಿಯನ್ನ ಕೂಡ ಡೆವಲಪ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು ಬಾಲ್ಕನಿ ವ್ಯೂ ಹೇಗಿತ್ತು ಅಂತ ನೋಡ್ಕೊಂಡು ಬಂದ್ರಲ್ಲ, ನೀವು ನೋಡ್ಬೋದು ಇಲ್ಲೂ ಸಹ ನಿಮ್ಗೆ ಡ್ರೆಸ್ಸಿಂಗ್ ಯೂನಿಟ್ ನ ಎಲ್ಲ ಕೂಡ ಪ್ರಾಪರ್ ಆಗಿ ಪ್ಲಾನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ವಿಂಡೋಸ್ ಗಳಾಗಿರ್ಬೋದು ಪ್ರತಿಯೊಂದು ತುಂಬಾನೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಕಂಪ್ಲೀಟ್ ಫ್ಲೋರ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ಟೆರೆಸ್ ನ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ಸನ್ಲೈಟ್ ಸ್ಟೆಪ್ಸಿಗೆ ಬರೋದಕ್ಕೋಸ್ಕರ ಟಫನ್ ಗ್ಲಾಸ್ ಎಲ್ಲ ಹಾಕಿ ಮಾಡ್ಕೊಡ್ತಾರೆ. ಎಂಟರ್ ಆಗ್ತಾ ಇದ್ದಂಗೆ ಇಲ್ಲಿ ವಾಷಿಂಗ್ ಏರಿಯಾ ಆಗಿರ್ಬೋದು, ಟ್ಯಾಂಕ್ ರೂಮ್ ಆಗಿರ್ಬೋದು ಪ್ರತಿಯೊಂದು ಪ್ಲಾನ್ ಮಾಡಿ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ. ಹಾಗೇನೆ ಅದು ನಿಮ್ಗೆ ಲಿಫ್ಟ್ ರೂಮ್ ಬರುತ್ತೆ, ಸ್ಟೋರೇಜ್ ಆಗಿರ್ಬೋದು ಲಿಫ್ಟ್ ರೂಮ್ ಆಗಿರ್ಬೋದು ಪ್ಲಾನ್ ಮಾಡಿದ್ದಾರೆ. ಹಾಗೆ ನಿಮ್ಗೆ ಅಪೋಸಿಟ್ ಸೈಡ್ ಅಲ್ಲಿ ನಿಮ್ಗೆ ಸಿಟ್ಔಟ್ ಏರಿಯಾನ ಪ್ಲಾನ್ ಮಾಡ್ಕೋಬಹುದು. ಹಂಚೆಲ್ಲ ಹಾಕ್ಸಿ ನಿಮ್ಗೆ ಫ್ಲೋರಿಂಗ್ ಮಾಡಿಸಿ ಸಿಟ್ಔಟ್ ಏರಿಯಾನ ಪ್ಲಾನ್ ಮಾಡ್ಕೋಬಹುದು. ಆ ರೀತಿ ಪ್ಲಾನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಸುತ್ತಮುತ್ತ ಏರಿಯಾ ಯಾವ ರೀತಿ ಇದೆ ಅಂತ ಹೇಳಿ. ಫುಲ್ಲಿ ಡೆವಲಪ್ಡ್ ಆಗಿರೋ ಏರಿಯಾ ಅಂತಾನೆ ಹೇಳ್ಬೋದು. ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ 6th ಬ್ಲಾಕ್ ಬರುತ್ತೆ ನಿಮಗೆ. ಇದು ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು ಪ್ರತಿಯೊಂದು ತುಂಬಾನೇ ನಿಯರ್ ಬೈ ಅಲ್ಲೇ ಇದೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆಗಿರ್ಬೋದು, KLE ಲಾ ಕಾಲೇಜು, ಹಿಲ್ ರಾಕ್ ಸ್ಕೂಲ್, ಹಾಸ್ಪಿಟಲ್ಸ್ ಅಂತ ಹೇಳಿದ್ರು ಕೂಡ ತುಂಬಾ ನಿಯರ್ ಬೈ ಅಲ್ಲಿ ಇದೆ. ತುಂಬಾನೇ ಹಾಟ್ ಸ್ಪಾಟ್ ಲೊಕೇಶನ್ ಅಂತಾನೆ ಹೇಳ್ಬೋದು. ಇವತ್ತಿನ ಪ್ರಾಪರ್ಟಿ ಹೇಗಿತ್ತು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು 20-30 ಡೈಮೆನ್ಷನ್ ನ BDA ಪ್ರಾಪರ್ಟಿ ಬೇಕು ಅಂತ ಇರೋರಿಗೆ, ವಿತ್ ಲಿಫ್ಟ್ ಪ್ರಾಪರ್ಟಿ ಬೇಕು ಅಂತ ಇರೋರಿಗೆ ಒಂದು ಒಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ ನಿಮ್ಗೆ. ನಿಮ್ಗೆ ಸುತ್ತಮುತ್ತ ನೀವು ಏರಿಯಾ ನೋಡಿದ್ರಿ ಕಂಪ್ಲೀಟ್ಲಿ ಡೆವಲಪ್ಡ್ ಆದ ಏರಿಯಾ. ಹಾಗೆ ನೀವು ನೋಡಿದ್ರಿ ನಿಮ್ಗೆ ವಾಟರ್ ಫೆಸಿಲಿಟಿ ಆಗಿ ಕಾವೇರಿ ಹಾಗೆ ಬೋರ್ ಎರಡೂ ಕೂಡ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ. ನಿಮಗೆ ಸಿಮೇಜ್ ಆಗಿರಲಿ, ಸ್ಯಾನಿಟರಿ ಲೈನ್ ಆಗಿರಲಿ ಎಲ್ಲ ಕೂಡ ಏರಿಯಾದಲ್ಲಿ ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ. ನಿಮಗೆ ಇದು ಡಬಲ್ ಸೀಲಿಂಗ್ ಬರುತ್ತೆ. ಆಗ್ಲೇ ಹೇಳ್ದಂಗೆ ಕಂಪ್ಲೀಟ್ಲಿ 3 BHK ಬರುತ್ತೆ. ಫುಲ್ ಇದೇ ಪ್ರಾಪರ್ಟಿ ಬೇಕು ಅಥವಾ ನಿಮ್ಮ ಸೈಟ್ಸ್ ಗಳಲ್ಲಿ ಇದೇ ರೀತಿ ಪ್ರಾಪರ್ಟಿನ ಕನ್ಸ್ಟ್ರಕ್ಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ ನ ಕಾಂಟ್ಯಾಕ್ಟ್ ಮಾಡಿ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನ ಇಲ್ಲಿ ರೈಟ್ ಸೈಡ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅದನ್ನ ಹೋಗಿ ಚೆಕ್ಔಟ್ ಮಾಡಿ. ನಿಮಗೆ ಯಾವುದೇ ರೀತಿ ಪ್ರಾಪರ್ಟೀಸ್ ಬೇಕು, ಹಾಗೆ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಬೇಕು, ಹಾಗೆ ನಮ್ಮ ಪ್ರಾಪರ್ಟಿಗೆ ಲೋನ್ ಕೂಡ ಮಾಡಿಸ್ಕೊಡ್ಬೇಕು ಅಂತ ಅಂದ್ರೆ ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ಧನ್ಯವಾದ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.